ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರೀ ವ್ಯತ್ಯಯವಾಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಯಥಾಸ್ಥಿತಿ. 5ನೇ ದಿನವೂ ಕೂಡ ಮುಂದುವರಿದ ಪ್ರಯಾಣಿಕರ ಪರದಾಟ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರೀ ವ್ಯತ್ಯಯ ಆಗ್ತಾ ಇದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಯಥಾಸ್ಥಿತಿ. 5ನೇ ದಿನವೂ ಕೂಡ ಮುಂದುವರಿದ ಪ್ರಯಾಣಿಕರ ಪರದಾಟ. ಏರ್ಪೋರ್ಟ್ಗಳಲ್ಲಿ ಕಾಯ್ತಾ ಕುತ್ಕೊಂಡಿದ್ದಾರೆ ಪ್ರಯಾಣಿಕರು. ಮನೆಯಲ್ಲೇ ಆಪ್ನಲ್ಲೇ ಫ್ಲೈಟ್ ಟ್ರ್ಯಾಕ್ ಮಾಡಿ ಬನ್ನಿ. ಏರ್ಪೋರ್ಟ್ ಆಡಳಿತ ಮಂಡಳಿಯಿಂದ ಪ್ರಕಟಣೆ ಕೂಡ ಆಗಿದೆ. ಸತತ 5ನೇ ದಿನಕ್ಕೆ ಕಾಲಿಟ್ಟಿದೆ. ಯಥಾಸ್ಥಿತಿಯಾಗಿ ಅಷ್ಟೇ ಜನದಟ್ಟಣೆ ಇದೆ. ಇವಾಗ ಏನು ಮಾಹಿತಿ ಕೊಡ್ತಾ ಇದೆ, ಆನ್ಲೈನಲ್ಲೇ ಆ್ಯಪ್ನಲ್ಲಿ ಚೆಕ್ ಮಾಡಿಕೊಂಡು ಬನ್ನಿ ಅಂತ ಹೇಳಿ ಇವಾಗ ಏನು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಯಥಾಸ್ಥಿತಿ ನಿರ್ಮಾಣವಾಗಿದೆ. ಜನದಟ್ಟಣೆ ಜಾಸ್ತಿನೇ ಆಗ್ತಾ ಇದೆ. 5ನೇ ದಿನವೂ ಕೂಡ ಪ್ರಯಾಣಿಕರು ಪರದಾಟವನ್ನು ಪಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ 5ನೇ ದಿನ ಕೂಡ ಯಾವುದೇ ಮಾಹಿತಿಯನ್ನು ಕೂಡ ಕೊಡಲಿಲ್ಲ ಸಿಬ್ಬಂದಿ ವರ್ಗದವರು. ಒಂದು ಕಡೆ ನೋಡ್ತಾ ಇದ್ದಾರೆ, ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ವೈಯಕ್ತಿಕ ಕಾರಣಗಳು ಬೇರೆ ಬೇರೆಯಾಗೇ ಇರುತ್ತೆ. ಎಮರ್ಜೆನ್ಸಿ ಇದ್ದೇ ಇರುತ್ತೆ. ಆದರೆ ಎಷ್ಟೇ ಎಮರ್ಜೆನ್ಸಿ ಇದ್ರೂ ಹೋಗುವಂಥ ಪರಿಸ್ಥಿತಿ ಮಾತ್ರ ಕಾಣಿಸ್ತಾ ಇಲ್ಲ. ಒಂದು ವಿಮಾನ ಹಾರಾಟವೂ ಸಹ ಕಾಣಿಸ್ತಾ ಇಲ್ಲ. ಸತತ 5ನೇ ದಿನಕ್ಕೆ ಕಾಲಿಟ್ಟಿದೆ ಪ್ರಯಾಣಿಕರ ಪರದಾಟ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರೀ ವ್ಯತ್ಯಯವಾಗಿದೆ. ಒಂದು ಕಡೆ ಸಿಬ್ಬಂದಿಗಳು ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಇಂಡಿಗೋ ಫ್ಲೈಟ್ ಹಾರಾಟವನ್ನ ನಿಲ್ಲಿಸಿ ಸತತ 5 ದಿನ ಆಗಿದೆ. 5 ದಿನ ಆದರೂ ಕೂಡ ಯಾಕೆ ಸಿಬ್ಬಂದಿಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ? ಪ್ರಮುಖವಾದಂತಹ ಕಾರಣ ಏನು? ಯಾಕೆ ಅಂತ ಹೇಳಿದ್ರೆ 5 ದಿನಕ್ಕೆ ಬಂದು ಕಾಲಿಟ್ಟಿದೆ. ಕೇವಲ ಬೆಂಗಳೂರು ಏರ್ಪೋರ್ಟ್, ಕೆಂಪೇಗೌಡ ಏರ್ಪೋರ್ಟ್ ಅಂತ ಮಾತ್ರ ಅಲ್ಲ, ದೇಶದ ನಾನಾ ಭಾಗಗಳ ಏರ್ಪೋರ್ಟ್ನಲ್ಲೂ ಕೂಡ ಇದೇ ಪರಿಸ್ಥಿತಿ ಉಂಟಾಗಿದೆ. ಯಾಕಿಷ್ಟು ನಿರ್ಲಕ್ಷ್ಯ ಆಗಿದೆ ಅಂತ? ಖಂಡಿತವಾಗ್ಲೂ ನಿರೀಕ್ಷಾ, ಏನು ಒಂದು ರಾಜ್ಯ ಮತ್ತು ದೇಶ ಮತ್ತು ವಿದೇಶಗಳಲ್ಲಿ ಪ್ರತಿನಿತ್ಯ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಹಾರಾಟ ನಡೆಸ್ತಾ ಇದ್ದಂತ ಇಂಡಿಗೋ ವಿಮಾನ ಏಕಾಏಕಿ 5 ದಿನಗಳಲ್ಲಿ ಸ್ಥಗಿತಗೊಳಿಸಿರುವಂತದ್ದು. ಏನು ಇಷ್ಟೆಲ್ಲ ಸ್ಥಗಿತಗೊಂಡಿದ್ರು ಕೂಡ ಟಿಕೆಟ್ ಕೌಂಟರ್ ನಲ್ಲಿ ಒಂದು ಪ್ರಯಾಣಿಕರ ಪರದಾಟ ಕೇಳೋಂಗಿಲ್ಲ. ಆ ಮಟ್ಟಕ್ಕೆ ಒಂದು ದೊಡ್ಡ ವಿಚಾರವಾಗಿ ಒಂದು ಘಟನೆ ಆಗುವಂತದ್ದು. ಇನ್ನು ಏನು ವಿವಿಧ ಕಾರಣಗಳಂತ ಹೇಳ್ಬೋದು. ವಿವಿಧ ಕಾರಣಗಳಂದ್ರೆ ಒಬ್ಬರದು ಮದುವೆ ಇರುತ್ತೆ, ಇನ್ನೊಬ್ಬರದು ಆರೋಗ್ಯ ಸಮಸ್ಯೆ ಇರುತ್ತೆ, ಇನ್ನೊಬ್ಬರದು ವೈಯಕ್ತಿಕ ಸಮಸ್ಯೆ ಇರುತ್ತೆ, ಇನ್ನೊಬ್ಬರದು ಬಿಸ್ನೆಸ್ ಸಮಸ್ಯೆ ಇರುತ್ತೆ. ಪ್ರತಿಯೊಂದು ಕೂಡ ಎಲ್ಲಾ ಟಿಕೆಟ್ ಗಳನ್ನ ಬುಕ್ ಮಾಡ್ಕೊಳ್ತಾರೆ. ಇಲ್ಲಿ ಕೌಂಟರ್ ಬರ್ತಿದ್ದಂಗೆನೆ ಉಡಾಪೆ ಉತ್ತರ ಕೊಡ್ತಾರೆ. ಮತ್ತೆ ಯಾವುದೇ ನಿಖರ ಕಾರಣ, ಸ್ಥಿರವಾಗಿರುವಂತ ಕಾರಣ ಅವರು ನೀಡೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಪ್ರಯಾಣಿಕರು ಗಂಜಲ ಗೂಡಾಗಿ ಮಾರ್ಪಟ್ಟಿ ಕೂತಿರುವಂತದ್ದು ಒಂದು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಅಂತ ಹೇಳ್ಬೋದು. ಇನ್ನು ವಿವಿಧ ಕಾರಣಗಳಲ್ಲಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ನಿನ್ನೆ ಅಷ್ಟೇ 550 ವಿಮಾನಗಳ ಹಾರಾಟ ಸ್ಥಗಿತ ಅಂತ ಹೇಳಿದ್ರು. ಇವತ್ತು 1,000ಕ್ಕೂ ಹೆಚ್ಚು ವಿಮಾನಗಳನ್ನ ದೇಶ ವಿದೇಶಗಳಿಂದ ಬರುವಂತ ಪ್ರಯಾಣಿಕರನ್ನ ಒಂದು ವಿಮಾನಗಳು ರದ್ದು ಮಾಡ್ಕೊಂಡಿರುವಂತದ್ದು. ಇನ್ನು ಮುಂದುವರೆದ ಭಾಗವಾಗಿ ಅನ್ನೋದಾದ್ರೆ ಏನು ಒಂದು ಕೊಚ್ಚಿನಿಂದ ಒಂದು ಶಬರಿಮಲೆಗೆ ಹೋಗುವಂತ ಭಕ್ತರನ್ನ ತಗೊಂಡು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ನಡೆಸುವಂತದ್ದು, ಚೆನ್ನೈನಿಂದ ತಗೊಂಡೋಗಿ ಇನ್ನೊಬ್ಬರನ್ನ ಹೈದರಾಬಾದ್ ಅಲ್ಲಿ ಬಿಟ್ಬಿಡುವಂತದ್ದು. ಈ ಒಂದು ಮಧ್ಯದಲ್ಲಿ ಬಿಟ್ಬಿಟ್ಟು ಒಂದು ಊಟ ಇಲ್ಲ, ನೀರಿಲ್ಲ, ಯಾವುದೇ ಒಂದು ಅಗತ್ಯ ಮೂಲಭೂತ ಸೌಕರ್ಯಗಳು ಕೂಡ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಒಂದು ಕೆಂಪೆ ಒಂದು ಇಂಡಿಗೋ ವಿಮಾನ ಸಂಸ್ಥೆ ನಿರ್ಲಕ್ಷ್ಯ ವಹಿಸುವಂತದ್ದು. ಇನ್ನು ಏನು ಮುಂದುವರೆದ ಭಾಗವಾಗಿ ಒಂದು ವೈಯಕ್ತಿಕ ಆರೋಗ್ಯ ಸಮಸ್ಯೆಗಳಿಟ್ಕೊಂಡು ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರೆ. ಕಳೆದ 1 ವರ್ಷ 6 ತಿಂಗಳಿಂದ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿರುತ್ತೆ. ಮತ್ತೆ ಸಂಬಂಧಪಟ್ಟ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹಣ ಪೇ ಆಗಿರುತ್ತೆ. ಮತ್ತು ಅಲ್ಲಿ ಉಳ್ಕೊಳ್ಳಿಕ್ಕೆ ಹೋಟೆಲ್ಗೆ ಬುಕ್ ಮಾಡುವಂತ ಹಣ ಪೇ ಆಗಿರುತ್ತೆ. ಇಷ್ಟೆಲ್ಲಾ ಪೇ ಆಗಿದ್ರು ಕೂಡ ಯಾವುದೇ ನಿಖರವಾಗಿರುವಂತ ಒಂದು ವಸ್ತುಸ್ಥಿತಿನ ಹೇಳದೆ, ಏಕಾಏಕಿಯಾಗಿ ಯಾವುದೇ ಒಂದು ಕಾರಣ ನೀಡದೆ, ಅದಕ್ಕೆ ಸ್ಪಷ್ಟವಾಗಿರುವಂತ ನಿಲುವು ನೀಡದೆ ಏಕಾಏಕಿ ಒಂದು ವಿಮಾನ ಹಾರಾಟನ ಸ್ಥಗಿತಗೊಳಿಸಿರುವಂತದ್ದು. ಒಟ್ಟಾರೆಯಾಗಿ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ರೀತಿಯಲ್ಲೂ ಹಾಗೂ ದೊಡ್ಡ ಮಟ್ಟದಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ರೀತಿಯಲ್ಲಿ ಒಂದು ಮಾರ್ಪಟ್ಟಿರುವಂತದ್ದು. ಇಲ್ಲಿಯ ತನಕ ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿರುವಂತಹ ಏರ್ಪೋರ್ಟ್ಗಳು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನನ ಬೀಡು ಇರೋದಿಲ್ಲ. ಆದ್ರೂ ಸಹಿತ ಯಾವುದೇ ನಿಖರ ಕಾರಣ ನೀಡದೆ ಏಕಾಏಕಿ ಟಿಕೆಟ್ ಒಂದು ಕ್ಯಾನ್ಸಲ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಒಂದು ಅವ್ಯವಸ್ಥೆ ಆಗರವಾಗಿ ಮಾರ್ಪಟ್ಟಿರುವಂತದ್ದು. ಇನ್ನು ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ರು ಕೂಡ ಒಂದು ಇಂಡಿಗೋ ಸಂಸ್ಥೆ ಸ್ಪಷ್ಟವಾಗಿ ಎದಕ್ಕಾಗಿ ಈ ತರ ಒಂದು ವಿಚಾರ ನಡೀತಾ ಇದೆ, ಮತ್ತೆ ಇಷ್ಟು ವಿಮಾನಗಳನ್ನ ಹಾರಾಟ ನಾವು ರದ್ದು ಎದಕ್ ಮಾಡ್ತಾ ಇದೀವಿ ಅನ್ನೋಂತ ಸ್ಪಷ್ಟ ನಿರ್ದೇಶನ ನೀಡಿರುವಂತದ್ದು ವಿಪರ್ಯಾಸವೇ ಸರಿ ಅನ್ನುವಂಥದ್ದು ಈ ಒಂದು ಘಟನೆಗೆ ಸಾಕ್ಷಿ ಆಗುತ್ತೆ ಅಂತ ಹೇಳ್ಬೋದು ನಿರೀಕ್ಷಾ. ಈಗ ಫ್ಲೈಟ್ ಚಾರ್ಜಸ್ ಒಬ್ರು ಪ್ರಯಾಣಿಕರು ಹೇಳ್ತಾ ಇದ್ರು ರಿಫಂಡ್ ಆಗಲ್ಲ, 7 ದಿನ ಆದ್ಮೇಲೆ ರಿಫಂಡ್ ಆಗುತ್ತೆ ಅಂತಂದ್ರೆ ಒಂದ್ ಕಡೆ ಅಕೊಮಡೇಷನ್ ಇಲ್ಲ, ಒಂದ್ ಕಡೆ ಬೆಳಗ್ಗೆ ಉಪಹಾರ ಸೇವಿಸಬೇಕು ಅಂತ ಹೇಳಿದ್ರೆ 250ರಿಂದ 300 ರೂಪಾಯಿ ಬೇಕಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಸತತ 5ನೇ ದಿನಕ್ಕೆ ಕಾಲಿಟ್ಟಿದೆ. ಈ 5ನೇ ದಿನವೂ ಕೂಡ ಪ್ರಯಾಣಿಕರ ದಟ್ಟಣೆ ಹಾಗೇ ಇದೆಯಾ ಅಥವಾ ಅವರಿಗೆ ಏನಾದ್ರೂ ಸೌಲಭ್ಯಗಳೇನಾದ್ರೂ ಒದಗಿಸ್ತಿದ್ದಾರಾ, ಏನ್ ಕತೆ ಅಂತ?
ಖಂಡಿತವಾಗ್ಲೂ ನಿರೀಕ್ಷೆ. ನಿನ್ನೆಯಷ್ಟೇ ಒಬ್ರು ದುಬೈನಿಂದ ಒಂದು ಭಾರತ ದೇಶಕ್ಕೆ ಬರ್ತಾರೆ, ತಮ್ಮ ಕುಟುಂಬದ ಸಮೇತ ಬರ್ತಾರೆ, ಒಂದು ಅಳಲು ತೋಡ್ಕೊಡ್ತಾರೆ. ಏನಂದ್ರೆ ನಮ್ಗೆ ಕೊಟ್ಟಂತ ಲಗೇಜ್ ಕೂಡ ವಾಪಸ್ ಕೊಡಲ್ಲ, ಮತ್ತೆ ನಮ್ಮ ಲಗೇಜ್ ನಲ್ಲಿ ಏನೇನೋ ಹಣ ಇಟ್ಕೊಂಡಿರ್ತೀವಿ ಅದನ್ನು ಕೂಡ ನಮ್ಗೆ ವಾಪಸ್ ಕೊಡ್ತಿಲ್ಲ. ಇಲ್ಲಿ ನೋಡಿದ್ರೆ ಒಂದು ಕಾಪಿಗೆ 250 ಆಗುತ್ತೆ, ಒಂದು ದೋಸೆ ತಿನ್ಬೇಕಾದ್ರೆ 500 ರೂಪಾಯಿ ಆಗುತ್ತೆ. ಆದ್ರೂ ಸಹಿತ ಇದಕ್ಕೆ ಯಾವುದಕ್ಕೂ ಸಹಕಾರ ನೀಡ್ತಾ ಇಲ್ಲ. ಮತ್ತೆ ಇನ್ನು ಏನು ಒಂದು ಪರ್ಯಾಯವಾಗಿ ಇವ್ರು ಏನಾದ್ರು ಮಾಡ್ಕೊಳ್ತಾರ ಅನ್ನೋದಾದ್ರೆ ಅಟ್ಲೀಸ್ಟ್ ಕಡೆ ಪಕ್ಷ ಅಲ್ಲಿ ಕುಡಿಲಿಕ್ಕೆ ನೀರು ಕೂಡ ಕೊಡೋದಿಲ್ಲ. ಆದ್ರೂ ಸಹಿತ ಏರ್ಪೋರ್ಟ್ ಒಳಗಡೆ ಕೂಡ ಹಾಕೊಳ್ಳುವಂತ ಪ್ರಯತ್ನ ಒಂದು ಇಂಡಿಗೋ ಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಮತ್ತೆ ಇನ್ನು ಏನು ಒಂದು ರಾಜ್ಯ ಮತ್ತು ದೇಶದಿಂದ ಹೊರದೇಶಗಳಿಂದ ಬರುವಂತ ಪ್ರಯಾಣಿಕರಿಗೂ ಕೂಡ ಅಗತ್ಯ ಮೂಲಭೂತವಾಗಿರುವಂತ ಸೌಕರ್ಯಗಳು ಕೂಡ ಒದಗಿಸ್ಲಿ ಒಂದು ಇಂಡಿಗೋ ಸಂಸ್ಥೆ ವಿಫಲ ಆಗಿರುವಂತದ್ದು. ನಿನ್ನೆ ಅಷ್ಟೇ ನೋಡ್ತಾ ಇದ್ವಿ, ಒಂದು ಜನನ ಬೀಡು ಜಾಸ್ತಿ ಆಗ್ತಾ ಇದೆ. ದಿನೇ ದಿನೇ ಒಂದು ದಿವಸಕ್ಕೆ 2,000 ಆಗುತ್ತೆ, ಒಂದು ದಿವಸಕ್ಕೆ 10,000 ಆಗುತ್ತೆ, ಮತ್ತೊಂದು ದಿವಸಕ್ಕೆ 20,000 30,000 ಆಗಿ ಒಳಗಡೆ ಎರಡು ಒಂದೇ ಒಂದು ದೊಡ್ಡ ಮಟ್ಟದಲ್ಲಿ ಕ್ರೌಡ್ ನಿರ್ಮಾಣ ಆಗಿರುವಂತದ್ದು ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಅಂತ ಹೇಳ್ಬೋದು. ಇನ್ನು ದೊಡ್ಡ ಮಟ್ಟದಲ್ಲಿ ಇಷ್ಟೆಲ್ಲ ಅವಾಂತರ ಸೃಷ್ಟಿ ಆದ್ರೂ ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಮಟ್ಟಕ್ಕೆ ಒಂದು ಏರ್ಪೋರ್ಟ್ಗಳು ಬಂದಿದೆ ಅಂತ ಹೇಳ್ಬೋದು ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ.